ಹಾಯ್ ಫ್ರೆಂಡ್ಸ್, 80-90ರ ದಶಕದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ನಟಿ ಅಂಬಿಕಾ ವೈಯಕ್ತಿಕ ಜೀವನದಲ್ಲಿ ತುಂಬಾ ನೋವು ಕಂಡಿದ್ದಾರೆ. ಎರಡೆರಡು ಮದುವೆಯಾಗಿ ಕಣ್ಣೀರಿಟ್ಟಿದ್ದಾರೆ. ಹಾಗಾದ್ರೆ ಇವರ ಗಂಡಂದಿರು ಯಾರು? ಮಕ್ಕಳು ಎಷ್ಟು? ಏನ್ ಮಾಡ್ತಿದ್ದಾರೆ? ಅಂಬಿಕಾ ಅಪ್ಪ ಅಮ್ಮ ಯಾರು? ಸಹೋದರ ಸಹೋದರಿಯರು ಎಷ್ಟು ಜನ? ಅಂಬಿಕಾ ಸದ್ಯ ಎಲ್ಲಿದ್ದಾರೆ? ಯಾರ ಜೊತೆ ಇದ್ದಾರೆ? ಇವರ ಕುಟುಂಬದ ಇನ್ನೂ ಯಾರೆಲ್ಲ ಇಂಡಸ್ಟ್ರಿಯಲ್ಲಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಟಿ ಅಂಬಿಕಾ ಆರಂಭಿಕ ಜೀವನ. ಚಳಿ ಚಳಿ ತಾಳೇನು ಖ್ಯಾತಿಯ ನಟಿ ಅಂಬಿಕಾ 1962ರ ನವೆಂಬರ್ 16ರಂದು ಕೇರಳದ ತಿರುವನಂತಪುರದಲ್ಲಿ ಹುಟ್ಟಿದ್ರು. ಇವರ ಅಪ್ಪ ಕಲ್ಲಾರ ಕುಂಜನ್ ನಾಯರ್, ಅಮ್ಮ ಸರಸಮ್ಮ. ಇವರಿಗೆ ರಾಧಾ, ಮಲ್ಲಿಕಾ ಅನ್ನೋ ಇಬ್ಬರು ತಂಗಿಯರು, ಅರ್ಜುನ್, ಸುರೇಶ್ ಅನ್ನೋ ಇಬ್ಬರು ತಮ್ಮಂದಿರಿದ್ದಾರೆ. ಅವರಲ್ಲಿ ರಾಧಾ ಕೂಡ ಖ್ಯಾತ ನಟಿಯಾಗಿದ್ದಾರೆ. ಇನ್ನು ಅಮ್ಮ ಸರಸಮ್ಮ 2014ರಲ್ಲಿ ಮಹಿಳಾ ಕಾಂಗ್ರೆಸ್ ನಾಯಕಿಯಾಗಿದ್ದರು. ಬಾಲನಟಿಯಾಗಿ ಸಿನಿ ಇಂಡಸ್ಟ್ರಿಗೆ ಬಂದ ಅಂಬಿಕಾ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು 1980ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರದ ಮೂಲಕ. ನಂತರ ಕೆಲವೇ ವರ್ಷಗಳಲ್ಲಿ ಅಂಬಿಕಾ ಕನ್ನಡ, ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಬಹುಬೇಡಿಕೆಯ ನಟಿಯಾಗಿ ಬೆಳೆದ್ರು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ರಜನಿಕಾಂತ್, ಮೋಹನ್ ಲಾಲ್, ಮಮ್ಮೂಟಿ ಸೇರಿದಂತೆ ಹಲವು ದಿಗ್ಗಜ ನಟರ ಜೊತೆ ನಟಿಸಿ ಮೆಚ್ಚುಗೆ ಪಡೆದ್ರು. ಚಕ್ರವ್ಯೂಹ ಸಿನಿಮಾದಲ್ಲಿ ಅಂಬರೀಶ್ ಜೊತೆ ಚಳಿ ಚಳಿ ತಾಳೇನು ಅಂತ ಹೆಜ್ಜೆ ಹಾಕಿದ ಹಾಡಂತೂ ಇವತ್ತಿಗೂ ಎವರ್ ಗ್ರೀನ್ ಆಗಿದೆ. ಹೀಗೆ ದಶಕಗಳ ಕಾಲ ಸಿನಿ ಇಂಡಸ್ಟ್ರಿ ಆಳಿದ ಅಂಬಿಕಾ 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಸದ್ಯ ಸೀರಿಯಲ್ಗಳಲ್ಲಿ ನಟಿಸುತ್ತಿರುವ ಅಂಬಿಕಾಗೆ 62 ವರ್ಷ ವಯಸ್ಸಾಗಿದೆ. ಸಿನಿರಂಗದಲ್ಲಿ ಇಷ್ಟೆಲ್ಲ ಯಶಸ್ಸಿನ ಉತ್ತುಂಗವೇರಿದ ಅಂಬಿಕಾ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೋವು ಕಂಡಿದ್ದಾರೆ. ಎರಡೆರಡು ಮದುವೆಯಾಗಿ ಒಂದರಲ್ಲೂ ಸುಖ ಕಾಣದೆ ಏಕಾಂಗಿಯಾಗಿದ್ದಾರೆ. ಹಾಗಾದ್ರೆ ಏನಾಯ್ತು ಅಂತ ಹೇಳ್ತೀವಿ, ನೋಡ್ತಾ ಹೋಗಿ. ಪ್ರೇಮ್ ಕುಮಾರ್ ಮೆನನ್ ಮೊದಲ ಪತಿ. ಆಗ 1988. ಅಂಬಿಕಾಗೆ 25 ವರ್ಷ ಆಗಿತ್ತು. ಹಲವು ಭಾಷೆಯ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಹೀಗಿರುವಾಗಲೇ ಅಂಬಿಕಾಗೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ನಿರ್ಧರಿಸಿದ್ರು. ಅದರಂತೆ ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತೀಯ ಶೀನು ಜಾನ್ ಅಲಿಯಾಸ್ ಪ್ರೇಮ್ ಕುಮಾರ್ ಮೆನನ್ ಎಂಬುವವರ ಜೊತೆ ಅಂಬಿಕಾ ಮದುವೆ ಆದ್ರು. ನಂತರ ಅಂಬಿಕಾ ಸಿನಿಮಾ ಮಾಡೋದೆಲ್ಲ ಬಿಟ್ಟು ಗಂಡನ ಜೊತೆ ಅಮೆರಿಕಾಗೆ ಹೋದ್ರು. ಇವರ ಸುಖ ದಾಂಪತ್ಯದಲ್ಲಿ ಇಬ್ಬರು ಗಂಡು ಮಕ್ಕಳು ಜನಿಸಿದ್ರು. ಅವರ ಹೆಸರು ರಾಮ್ ಕೇಶವ್ ಮತ್ತು ರಿಷಿಕೇಶ್ ಅಂತ. ಆಮೇಲೆ ಏನಾಯ್ತೋ ಏನೋ ಅಂಬಿಕಾ ಮತ್ತು ಪ್ರೇಮ್ ಕುಮಾರ್ ನಡುವೆ ಜಗಳ ಆಗಿ ಇಬ್ಬರು ಪರಸ್ಪರ ದೂರ ಆಗ್ಬಿಟ್ರು. 8 ವರ್ಷಗಳ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ 1996ರಲ್ಲಿ ಡಿವೋರ್ಸ್ ತಗೊಂಡ್ಬಿಟ್ರು. ಆಮೇಲೆ ತನ್ನ ಇಬ್ಬರು ಮಕ್ಕಳ ಜೊತೆ ಭಾರತಕ್ಕೆ ವಾಪಸ್ ಬಂದ ಅಂಬಿಕಾ ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು. ನಟ ರವಿಕಾಂತ್ 2ನೇ ಪತಿ. ಪ್ರೇಮ್ ಕುಮಾರ್ ರಿಂದ ದೂರ ಬಂದ ಅಂಬಿಕಾ ಮತ್ತೆ ಸಿನಿಮಾ ರಂಗಕ್ಕೇನೋ ಮರಳಿದ್ರು. ಆದ್ರೆ ಮೊದಲಿದ್ದಷ್ಟು ಡಿಮ್ಯಾಂಡ್, ಮೊದಲಿನಷ್ಟು ಅವಕಾಶಗಳು ಆಗ ಸಿಗೋದಿಲ್ಲ. ಅಲ್ಲೊಂದು ಇಲ್ಲೊಂದು ಸಿನಿಮಾ ಬಿಟ್ರೆ ಹೆಚ್ಚಾಗಿ ಪೋಷಕ ಪಾತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಹೀಗಿದ್ದಾಗ ಅಂಬಿಕಾಗೆ ತಮಿಳು ನಟ ರವಿಕಾಂತ್ ಜೊತೆ ಪ್ರೀತಿಯಾಯ್ತು. ರವಿಕಾಂತ್ ಕೂಡ ಆಗಾಗಲೇ ಮದುವೆ ಆಗಿ ಡಿವೋರ್ಸ್ ಪಡ್ಕೊಂಡಿದ್ರು. ಸೊ ಇಬ್ಬರು ಡಿವೋರ್ಸಿಗಳಾಗಿದ್ರಿಂದ 2000 ಇಸವಿಯಲ್ಲಿ ಮದುವೆ ಆದ್ರು. ಇವರ ಮದುವೆಗೆ ಯಾವುದೇ ಅಡ್ಡಿ ಆಗ್ಲಿಲ್ಲ. ಆದ್ರೆ ಈ ಸಂಬಂಧ ಕೂಡ ಹೆಚ್ಚು ದಿನ ಉಳಿಯಲಿಲ್ಲ. ಕೇವಲ 2 ವರ್ಷಕ್ಕೆ ಅಂದ್ರೆ 2002ರಲ್ಲಿ ಇಬ್ಬರು ಡಿವೋರ್ಸ್ ಪಡ್ಕೊಂಡ್ರು. ಇದಿಷ್ಟು ಅಂಬಿಕಾರ 2ನೇ ಮದುವೆ ಕತೆ. ಆದ್ರೆ ನಟ ರವಿಕಾಂತ್ ಹೇಳೋದೇ ಬೇರೆ. ಅದೇನು ಅಂತ ಮುಂದೆ ನೋಡೋಣ ಬನ್ನಿ. ನಾನು ಅಂಬಿಕಾ ಮದುವೆ ಆಗಿಲ್ಲ, ನಾವಿಬ್ಬರು ಗಂಡ ಹೆಂಡತಿ ಅಲ್ವೇ ಅಲ್ಲ, ಹೀಗಂತ ನಟ ರವಿಕಾಂತ್ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇದೇನ್ ಕತೆ ಅಂತೀರಾ? ನೋಡಿ, ಅಂಬಿಕಾ ಮತ್ತೆ ರವಿಕಾಂತ್ ಸುಮಾರು 16 ಸಿನಿಮಾಗಳಲ್ಲಿ ಗಂಡ ಹೆಂಡತಿಯಾಗಿ ನಟಿಸಿದ್ದಾರೆ. ಅಲ್ಲದೆ ಇಬ್ಬರು ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸ್ತಿದ್ರು. ಹೀಗಾಗಿ ಶೂಟಿಂಗ್ಗೆ ಹೋಗುವಾಗ ಬರುವಾಗ ಇಬ್ಬರು ಒಟ್ಟಿಗೆ ಕಾರಿನಲ್ಲಿ ಓಡಾಡ್ತಿದ್ರು. ಹೀಗೆ ನಾವಿಬ್ರು ಒಟ್ಟಿಗೆ ಓಡಾಡ್ತಿದ್ದನ್ನ ನೋಡಿದವರು ನಮ್ಮನ್ನ ನಿಜವಾಗಲೂ ಗಂಡ ಹೆಂಡತಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲ ಸುಳ್ಳು. ನಾವಿಬ್ರು ಮದುವೆ ಆಗಿಲ್ಲ, ನಾನು ಅಂಬಿಕಾ ಗಂಡನೂ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಮ್ ಕೇಶವ್ ಮೊದಲ ಮಗ. ಅಂಬಿಕಾ ಪ್ರೇಮ್ ಕುಮಾರ್ ಅವರ ಮೊದಲ ಮಗ ರಾಮ್ ಕೇಶವ್.
ಇವರು ಕೂಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 2018ರಲ್ಲಿ ಕಲಸಾಲ್ ಅನ್ನೋ ತಮಿಳು ಸಿನಿಮಾ ಸೆಟ್ಟೇರಿದ್ದು ರಾಮ್ ಕೇಶವ್ ಹೀರೋ ಆಗಿದ್ದಾರೆ. ನಟ ಲಿವಿಂಗ್ಸ್ಟನ್ ಅವರ ಮಗಳು ಜೋವಿತಾ ಹೀರೋಯಿನ್ ಆಗಿದ್ದಾರೆ. ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸದ್ಯ ಇವರು ಚೆನ್ನೈನಲ್ಲಿ ನೆಲೆಸಿದ್ದು ಅಂಬಿಕಾ ಇವರ ಜೊತೆಯೇ ವಾಸವಿದ್ದಾರೆ. ರಿಷಿಕೇಶ್ ಮೆನನ್ ಎರಡನೇ ಮಗ. ಅಂಬಿಕಾ ಪ್ರೇಮ್ ಕುಮಾರ್ ಅವರ ಎರಡನೇ ಮಗ ರಿಷಿಕೇಶ್ ಮೆನನ್. ಇವರು ಸದ್ಯ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಟೌರೋ ಯೂನಿವರ್ಸಿಟಿಯಲ್ಲಿ ಆಸ್ಟಿಯೋಪತಿಕ್ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡ್ತಿದ್ದಾರೆ. ಜೊತೆಗೆ ಮ್ಯೂಸಿಕ್ ಮತ್ತು ವಾಯ್ಸ್ ಆಕ್ಟಿಂಗ್ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಇವರು ಲಾಸ್ ಏಂಜಲೀಸ್ ನಲ್ಲಿ ನೆಲೆಸಿದ್ದಾರೆ. ನಟಿ ರಾಧಾ ಮೊದಲ ತಂಗಿ. ಇವರು ಅಂಬಿಕಾ ಅವರ ಮೊದಲ ತಂಗಿ, ಅಂದ್ರೆ ಅವರಿಗಿಂತ 3 ವರ್ಷ ಸಣ್ಣವರು. ಅಂಬಿಕಾರಂತೆ ಸಿನಿ ಇಂಡಸ್ಟ್ರಿಗೆ ಬಂದ ರಾಧಾ ಕೂಡ ಬಹುಭಾಷಾ ನಟಿಯಾಗಿದ್ದು ಕನ್ನಡದಲ್ಲಿ 6 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1000 ಸುಳ್ಳು, ಸೌಭಾಗ್ಯ ಲಕ್ಷ್ಮಿ ಸಿನಿಮಾಗಳಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಅಂಬಿಕಾ ಜೊತೆಗೂ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಇವರು ಹೋಟೆಲ್ ಉದ್ಯಮಿ ರಾಜಶೇಖರನ್ ನಾಯರ್ ಅನ್ನೋರನ್ನ ಮದುವೆ ಆಗಿದ್ದು ಕಾರ್ತಿಕಾ ನಾಯರ್, ತುಳಸಿ ನಾಯರ್, ವಿಘ್ನೇಶ್ ನಾಯರ್ ಅನ್ನೋ 3 ಮಕ್ಕಳಿದ್ದಾರೆ. ಇವರಲ್ಲಿ ಕಾರ್ತಿಕಾ ಮತ್ತು ತುಳಸಿ ಇಬ್ಬರು ನಟಿಯರಾಗಿದ್ದು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಾರ್ತಿಕಾ ನಾಯರ್ ಕನ್ನಡದಲ್ಲಿ ದರ್ಶನ್ ಜೊತೆ ಬೃಂದಾವನ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಮಗ ವಿಘ್ನೇಶ್ ಅಪ್ಪನ ಹೋಟೆಲ್ ಬಿಸ್ನೆಸ್ ನೋಡಿಕೊಳ್ತಿದ್ದಾರೆ. ಮಲ್ಲಿಕಾ ಎರಡನೇ ತಂಗಿ. ಅಂಬಿಕಾರ ಎರಡನೇ ತಂಗಿ ಮಲ್ಲಿಕಾ. ಇವರು ಚಿತ್ರರಂಗದಿಂದ ದೂರವಿದ್ದು ವೇವ್ಸ್ ಹೇರ್ ಅಂತ ಕೂದಲಿಗೆ ಸಂಬಂಧಿಸಿದ ಉತ್ಪನ್ನಗಳ ಬಿಸ್ನೆಸ್ ಮಾಡ್ತಿದ್ದಾರೆ. ಮಲ್ಲಿಕಾರ ಕುಟುಂಬದ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಆದ್ರೆ ನಟಿ ಅಂಬಿಕಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಮಲ್ಲಿಕಾ ಜೊತೆಗೆ ತೆಗೆದ ಫೋಟೋಗಳನ್ನು ಶೇರ್ ಮಾಡ್ತಿರ್ತಾರೆ. ಸುರೇಶ್ ನಾಯರ್ ಮೊದಲ ತಮ್ಮ. ಇವರು ಅಂಬಿಕಾರ ಮೊದಲ ತಮ್ಮ. ಅಕ್ಕನ ಹಾದಿ ಹಿಡಿದ ಸುರೇಶ್ ಚಿತ್ರಕಥೆ ಬರೆಯೋದು, ನಿರ್ಮಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಮಲಯಾಳಂನ ಅನಬೆಲಾ ಅನ್ನೋ ಸಿನಿಮಾಗೆ ಚಿತ್ರಕಥೆ ಬರೆದಿರೋದು ಇವರೇ. ಇದರ ನಿರ್ದೇಶಕರು ಅಕ್ಕ ಅಂಬಿಕಾ. ಜೊತೆಗೆ ಅಕ್ಕ ತಮ್ಮ ಇಬ್ಬರು ಹಲೋ ನಮಸ್ತೆ ಅನ್ನೋ ಮಲಯಾಳಂ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಸುರೇಶ್ ಅಮೆರಿಕಾದ ಹ್ಯೂಸ್ಟನ್ ನಲ್ಲಿ ನೆಲೆಸಿದ್ದಾರೆ. ಅರ್ಜುನ್ ನಾಯರ್ ಎರಡನೇ ತಮ್ಮ. ಅಂಬಿಕಾ ಅವರ ಎರಡನೇ ತಮ್ಮ ಅರ್ಜುನ್ ನಾಯರ್. ಇವರು ಕೂಡ ಸಿನಿಮಾ ನಿರ್ಮಾಪಕರಾಗಿದ್ದು ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನಬೆಲಾಗೆ ಅಣ್ಣ ಚಿತ್ರಕಥೆ ಬರೆದ್ರೆ ಅಕ್ಕ ನಿರ್ದೇಶನ ಮಾಡಿದ್ರು. ಅರ್ಜುನ್ ಆ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಟಿ ಅಂಬಿಕಾ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನನ್ಸುತ್ತೆ? ಇವರ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.